ಇವತ್ತು ಊಟಕ್ಕೊಂದು ರುಚಿಯಾಗಿ ಸೊಪ್ಪಿನ ಹುಳಿ ಮಾಡೋಣ ಆಯಿತಾ. ಸಾಮಾನ್ಯವಾಗಿ ನೀವೆಲ್ಲ ಸೊಪ್ಪಿನ ಹುಳಿ ಮಾಡ್ತೀರಾ. ಈ ವಿಡಿಯೋ ನೋಡಿ ನೀವು ಹೀಗೆ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಕೆಂಪು ಹರಿವೆ ಸೊಪ್ಪಿನ ಹುಳಿ, ಈ ದಂಟಿನ ಸೊಪ್ಪು ಅಥವಾ ಹರಿವೆ ಸೊಪ್ಪು ಅಂತ ಏನು ಕರೀತಾರಲ್ಲ, ಅದರಲ್ಲಿ ಕೆಂಪುದು ಇದ್ದರೆ ಅದು ತುಂಬ ರುಚಿಯಾಗಿರುತ್ತೆ. ಅದು ಒಂಥರ ವಿಶೇಷವಾದಂತಹ ಟೇಸ್ಟನ್ನೇ ಹೊಂದಿರುತ್ತೆ. ಅದನ್ನು ಯೂಸ್ ಮಾಡಿ ಇವತ್ತು ನಾನು ಸೊಪ್ಪಿನ ಹುಳಿ ಮಾಡ್ತಾ ಇದ್ದೇನೆ. ಮಾಡೋದು ಹೇಗೆ ನೋಡೋಣ ಬನ್ನಿ. ಹರಿಗೆ ಸೊಪ್ಪು ಅಥವಾ ಹರಿವೆ ಸೊಪ್ಪನ್ನು ನಾನು ತೊಗೊಂಡಿದ್ದೇನೆ 3 ಕಟ್ಟಿನಷ್ಟು. ಇಲ್ಲಿ ಮೀಡಿಯಮ್ ಸೈಜ್ದು 3 ಕಟ್ಟಿನಷ್ಟು ತೊಗೊಂಡಿದ್ದೇನೆ. ಇದರಲ್ಲಿ ತುಂಬ ಮಣ್ಣಿರುತ್ತೆ, ಹಾಗಾಗಿ ಇದನ್ನು ಚೆನ್ನಾಗಿ ತೊಳಿಬೇಕು. ದಂಟಿನ ಭಾಗವನ್ನು ಕಟ್ ಮಾಡಿ, ಬೇರನ್ನು ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಓಪನ್ ಪ್ಯಾನಿಗೆ, ಒಂದು ದಪ್ಪ ತಳದ ಪಾತ್ರೆಗೆ ಒಂದು ದೊಡ್ಡ ಕಪ್ಪಿನಷ್ಟು ನೀರನ್ನು ಹಾಕಿ ಹೆಚ್ಚಿದ ಸೊಪ್ಪನ್ನು ಹಾಕ್ಕೊಂಡು ಸೊಪ್ಪನ್ನು ಬೇಯಿಸ್ಕೋಬೇಕು. ಇಲ್ಲಿ ಬೇಳೆ ಒಟ್ಟಿಗೆ ನೀವು ಸೊಪ್ಪನ್ನು ಬೇಯಿಸ್ಲಿಕ್ಕಿಟ್ರೆ ತುಂಬ ಬೇಗ ಬೆಂದ್ಬಿಡುತ್ತೆ ಸೊಪ್ಪು, ಮತ್ತು ಚೆನ್ನಾಗೂ ಆಗಲ್ಲ. ಹಾಗಾಗಿ ಬೇಳೆಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಈ ಕಡೆ ನಾನೊಂದು 1/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಸಹ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸೊಪ್ಪನ್ನು ಒಮ್ಮೆ ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮೆದುವಾಗಿ ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೊಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ಕೊತ್ತಂಬರಿ ಬೀಜ, 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ. ಇಲ್ಲಿ ಎಲ್ಲದನ್ನು ಹಸಿದಾಗೆ ಹಾಕೋದು, ಯಾವುದನ್ನು ಹುರಿಯೋ ಅಗತ್ಯ ಇಲ್ಲ. ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ, ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ, ಖಾರಕ್ಕೆ ಒಂದು 4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ತುಂಬ ಖಾರ ಬೇಕು ಅಂತ ಅಂದರೆ ಬ್ಯಾಡಗಿ ಜೊತೆ ನೀವು ಗುಂಟೂರ್ನು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ಹಾಕ್ಕೋತೀನಿ. ಈ ಮಸಾಲೆನೇ ಈ ಹುಳಿಗೆ ಒಂದು ಒಳ್ಳೆ ರುಚಿ ಕೊಡೋದು. ಸಾಮಾನ್ಯವಾಗಿ ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ, ಜೀರಿಗೆ ಎಲ್ಲ ಹುರಿದು ಮಾಡ್ತೀವಲ್ಲ, ಅದ್ರ ಬದಲು ಈ ರೀತಿ ಹಸಿ ಮಸಾಲೆ ಹಾಕಿ ಮಾಡಿರುವಂತಹ ಹುಳಿ ಇದು. ಈ ಕಡೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಕೆಂಪು ಹರಿವೆ ಸೊಪ್ಪಾಗಿರೋದ್ರಿಂದ ಬಣ್ಣ ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಬೇಳೆ ಹಾಕದೆ ಬರೀ ಕಾಯಿಯ ಪ್ರಮಾಣವನ್ನೇ ಜಾಸ್ತಿ ಹಾಕ್ಕೊಂಡು ಈ ಹುಳಿಯನ್ನು ಇದೇ ಮಸಾಲೆಯಲ್ಲಿ ನೀವು ಮಾಡ್ಬೋದು. ಆದರೆ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆಯನ್ನು ಬೇಯಿಸಿ ಹಾಕಿದ್ದೇನೆ. ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸ್ಕೋಬೇಕು. ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋತಾ ಇದ್ದೀನಿ. ನಿಮಗೆ ಹುಳಿ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ಪಿನಷ್ಟು ಅಂದರೆ 1/4 ಕಪ್ಪಿನಷ್ಟು ತೊಗರಿಬೇಳೆಯನ್ನು ಮೃದುವಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಬೇಯಿಸಿರುವಂತಹ ತೊಗರಿಬೇಳೆಯನ್ನು ಸೇರಿಸ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಹುಳಿ ಸ್ವಲ್ಪ ನೀರಾಗೇ ಇರಬೇಕು, ತುಂಬ ಗಟ್ಟಿಯಾದರೆ ಅಷ್ಟಿಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ನಾನು ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಿವಾಗ ಚೆನ್ನಾಗಿ ಕುದಿಬೇಕು. ಕೊತ್ತಂಬರಿ, ಜೀರಿಗೆ ಇದೆಲ್ಲ ಒಳ್ಳೆ ಪರಿಮಳ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಬಿಟ್ಟು ನಾನು ಸಣ್ಣ ಉರಿಯಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೇನೆ. ಸೊಪ್ಪಿನ ಹುಳಿ ಬೇಗ ತಳ ಹಿಡಿದು ಬಿಡುತ್ತೆ, ಹಾಗಾಗಿ ಆವಾಗವಾಗ ಸ್ವಲ್ಪ ಈ ರೀತಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಕುದ್ದಿದೆ, ಒಳ್ಳೆ ಬಣ್ಣ ಬಂದಿದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಸೊಪ್ಪಿನ ಹುಳಿಗೆ ಈಗೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ಇಲ್ಲಿ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಸೊಪ್ಪಿನ ಹುಳಿಗೆ. ನಿಮಗೆ ಬೇಡ ಅಂತಾದರೆ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ನೀವು ಹಿಂಗನ್ನು ಹಾಕ್ಕೋಬೋದು. 1 ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಮಾಡಿಕೊಂಡು, ಅರ್ಧ ಚಮಚ ಸಾಸಿವೆ, ಜಜ್ಜಿದಂತಹ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ಹುಳಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಕೆಂಪು ಹರಿವೆ ಸೊಪ್ಪಿನ ಹುಳಿ ತಯಾರಾಗುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ರಾಗಿ ಮುದ್ದೆ ಒಟ್ಟಿಗೆಲ್ಲ ತುಂಬ ರುಚಿಯಾಗಿರುತ್ತೆ. ನನ್ನ ಇಷ್ಟದ ಹುಳಿ ರೆಸಿಪಿಯಲ್ಲಿ ಇದು ಸಹ ಒಂದು. ಖಂಡಿತ ಸೊಪ್ಪನ್ನು ತಂದು ಈ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಸಹ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಹುಳಿಯನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಹುಳಿಗೆ ತೆಂಗಿನೆಣ್ಣೆ ಒಗ್ಗರಣೆ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮೇಲಿಂದ ಸಹ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡೋಕ್ಕೂ ಸಹ ಚೆನ್ನಾಗಿರುತ್ತೆ. ತೆಂಗಿನೆಣ್ಣೆ ಇಷ್ಟ ಆಗದೆ ಹೋದರೆ ತುಪ್ಪ ಸಹ ಹಾಕಿ ಊಟ ಮಾಡ್ಬೋದು. ನೋಡಿದ್ರಲ್ಲ, ಸುಲಭ ಇದೆ. ಟ್ರೈ ಮಾಡಿ, ಹೇಗಾಯ್ತಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.